ವೆಲ್ಕಮ್ ಟು ಜಾಬ್ ಆ್ಯಂಡ್ ಸ್ಕಾಲರ್ಶಿಪ್ ಚಾನಲ್. ಇವಾಗ ನಾವು ಹೊಸ ಜಾಬ್ ಅಪ್ಡೇಟ್ನ ತಂದಿದ್ದೀವಿ RRB ಕಡೆಯಿಂದ. ಇದು ರೈಲ್ವೆ ಡಿಪಾರ್ಟ್ಮೆಂಟ್ದು. ಇದು ಬಂದು ಗೌರ್ಮೆಂಟ್ ಜಾಬ್ ಆಗಿದೆ. 12th ಪ್ಲಸ್ ಗ್ರ್ಯಾಜುಯೇಷನ್ ಎಡ್ ಮಾಡಿರೋರು ಅಪ್ಲೈ ಮಾಡ್ಬೋದು. 12th ಗ್ರ್ಯಾಜುಯೇಷನ್ ಮಾಡಿರೋರು ನೀವು ನೋಡ್ಬೋದು ನಂಬರ್ ಆಫ್ ವೇಕನ್ಸೀಸ್ ಎಷ್ಟಿದಾವೆ ಅಂತ. ಜೂನಿಯರ್ ಕ್ಲರ್ಕ್, ಟೈಪಿಸ್ಟು, ಅಕೌಂಟೆಂಟು, ಟ್ರೈನಿಂಗ್ ಚೆಫು, ಮತ್ತು ಕಮರ್ಷಿಯಲ್ ಟಿಕೆಟ್, ಟ್ರಾಫಿಕ್ ಅಸಿಸ್ಟೆನ್ಸು, ಗಾರ್ಡು, ಸೀನಿಯರ್ ಕ್ಲರ್ಕು, ಟೈಪಿಸ್ಟು, ನಂಬರ್ ಆಫ್ ವೇಕನ್ಸೀಸ್ ತುಂಬ ಇದ್ದಾವೆ. ನೀವು ನೋಡ್ಬೋದು. 12th ಆದರೆ ಟೈಪಿಸ್ಟ್ ಸ್ಕಿಲ್ಸ್ ಇದ್ದರೆ ನಿಮಗೆ ಈ ಜಾಬ್ ಬರೋ ಚಾನ್ಸಸ್ ಇರುತ್ತೆ. ಗೌರ್ಮೆಂಟ್ ಜಾಬ್ ಆಗಿದೆ ಇದು, ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ನೋಡ್ಬೋದು. ಎಬೋ 18 ಇರಬೇಕು. ಮ್ಯಾಕ್ಸಿಮಮ್ ಏಜ್ ಈಸ್ 33 ಇರಬೇಕು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ಗೆ ಬಂದರೆ ನೀವು 12th ಪಾಸ್ ಆಗಿರಬೇಕು. ಆ್ಯಂಡ್ ಗ್ರ್ಯಾಜುಯೇಷನ್ನು ಬ್ಯಾಚುಲರ್ಸ್ ಅವ್ರು ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಅಪ್ಲಿಕೇಶನ್ ಫೀ ಆದರೆ ಜನರಲ್ OBC ಅವ್ರಿಗೆ 500 ಫೀ, SC ST ಅವ್ರಿಗೆ 250 ಫೀ. ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಟೆಸ್ಟ್ ಇರುತ್ತೆ ನಿಮಗೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ. 2-3 ಸಬ್ಜೆಕ್ಟ್ಸ್ ಇರುತ್ತೇನೋ ಅಷ್ಟೇ. ಸೊ ನೀವು ಫಸ್ಟ್ ಟೆಸ್ಟ್ ಕ್ಲಿಯರ್ ಮಾಡಿಕೊಂಡ್ರೆ ಸೆಕೆಂಡ್ ಟೆಸ್ಟ್ಗೆ ಎಲಿಜಿಬಲ್ ಆಗ್ತೀರಾ. ಮತ್ತು ನಿಮಗಲ್ಲಿ ಸೆಕೆಂಡ್ ಟೆಸ್ಟ್ ಆದಮೇಲೆ ಟೈಪಿಂಗ್ ಸ್ಕಿಲ್ಸ್ ನೋಡ್ತಾರೆ. ಟೈಪಿಂಗ್ ಸ್ಕಿಲ್ಸಲ್ಲಿ ನೀವು ಅಪ್ರೂವ್ ಆದರೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಡೈರೆಕ್ಟ್ ಜಾಬ್ ನಿಮಗೆ. ಇದು ಗೌರ್ಮೆಂಟ್ ಜಾಬ್ ಮತ್ತೆ ಹೇಳ್ತಾ ಇದ್ದೀನಿ, ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ನೀವು ನೋಡ್ಬೋದು ಟೆಸ್ಟ್ ಏನೆಲ್ಲ ಯಾವೆಲ್ಲ ರೌಂಡ್ಸ್ ಇರುತ್ತೆ ಅಂತ. ಗೂಡ್ಸ್ ಟ್ರೈನಿಂಗ್ ಮ್ಯಾನೇಜರ್ ಇದೆ. ಪೋಸ್ಟ್ ನಂಬರ್ ಆಫ್ ಪೋಸ್ಟ್ ನೋಡ್ಬೋದು ನೀವು ಎಷ್ಟಿದ್ದಾವೋ. ಮತ್ತು ಸೀನಿಯರ್ ಕ್ಲರ್ಕ್ ಇದೆ, ಟೈಪಿಸ್ಟ್ ಇದೆ, ಸ್ಟೇಷನ್ ಮಾಸ್ಟರ್ ಇದೆ. ಇದು ಬಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿದೆ. ಆ್ಯಂಡ್ ಡಾಕ್ಯುಮೆಂಟ್ಸ್ ನೋಡ್ಬೋದು. ಪಾಸ್ಪೋರ್ಟ್ ಸೈಜ್ ಫೋಟೋ ರೆಡಿ ಮಾಡ್ಕೊಂಡಿರಿ, ಆಧಾರ್ ಕಾರ್ಡ್, ಎಜುಕೇಷನ್ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡು, ಕ್ಯಾಟಗಿರಿ ಕ್ಯಾಸ್ಟು, ಇನ್ಕಮ್ಮು ರೆಡಿ ಮಾಡ್ಕೊಳ್ರಿ. ಆ್ಯಂಡ್ ನಿಮ್ಮ ಸಿಗ್ನೇಚರು, ಫೋಟೋ ಕಾಪಿ ಮತ್ತು ಡಿಸೇಬಿಲಿಟಿ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಇದ್ದರೆ. ಮತ್ತು ಲಿಸ್ಟ್ ಆಫ್ ಎಕ್ಸಾಮ್ ಸೆಂಟರ್ಸ್ ಬಂದು ನೋಡ್ಬೋದು ನೀವು. ಸ್ಟೇಟ್ಸ್ ಆ್ಯಂಡ್ ರೀಜನ್ಸು ಎಷ್ಟೆಲ್ಲ ಆಂಧ್ರ ಪ್ರದೇಶ್ ಇದೆ, ಅರುಣಾಚಲ, ಅಸ್ಸಾಂ, ಬಿಹಾರ್, ಚಂಡೀಗಢ. ನೀವು ನೋಡ್ಬೋದು ಕರ್ನಾಟಕ ಕೂಡ ಇದೆ ಇಲ್ಲಿ, ಜಾರ್ಖಂಡ್, ಜಮ್ಮು ಕಾಶ್ಮೀರ್, ಆಲ್ ಓವರ್ ದಿ ಇಂಡಿಯಾ ಇಲ್ಲಿ ಜಾಬ್ ಅಪ್ಲಿಕೇಶನ್ಗೆ ಕೊಟ್ಟಿದ್ದಾರೆ. ಸೊ ನೀವು ಎಲ್ಲರೂ ಅಪ್ಲಿಕೇಬಲ್ ಮಾಡ್ಕೋದು, ಯಾವ ಸ್ಟೇಟ್ ಆದರೂ ಆಗುತ್ತೆ. ಆ್ಯಂಡ್ ಅಪ್ಲಿಕೇಶನ್ ರಿಕ್ವೈರ್ಮೆಂಟ್ ನೀವು ಅಪ್ಲೈ ಮಾಡಬೇಕು. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ತಪ್ಪದೆ ಅಪ್ಲೈ ಮಾಡಿ. ಸ್ಯಾಲ್ರಿ ಅರೌಂಡ್ ನಿಮಗೆ 36,000 40,000 ಬರುತ್ತೆ. ಸೊ ಇದೇ ಥರ ಜಾಬ್ ಅಪ್ಡೇಟ್ಸ್ ಚಾನಲ್ಗೆ ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.